ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳಿಗಿರುವ ಸುಮಾರು ವ್ಯತ್ಯಾಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕಿರುವಂತಹ ವ್ಯತ್ಯಾಸಗಳು ತುಂಬ ಅಂದರೆ ತುಂಬ ವ್ಯತ್ಯಾಸಗಳಿದೆ. ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದೇ ಥರದ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೆಲ್ಲ ನೋಡ್ತಾ ಇರ್ತೀರಾ ಹಾಗೂ ದಿನನಿತ್ಯನೇ ಬಳಸ್ತಾ ಇರ್ತೀರಾ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್. ಇವೆರಡರ ಬಗ್ಗಿನ ವ್ಯತ್ಯಾಸವನ್ನು ನಾವು ಈಗ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ ಈ ವಿಡಿಯೋದಲ್ಲಿ. ಈಗ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮು ತುಂಬಾ ಟ್ರೆಂಡಿಂಗ್ ಇರುವಂತಹ ಸೋಷಿಯಲ್ ಮೀಡಿಯಾ. ಸೊ ಸಾಮಾನ್ಯವಾಗಿ ನಾವು ಯೂಟ್ಯೂಬ್ನ ಯೂಸ್ ಮಾಡ್ತೀವಿ ಏನೋ ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಮಾತ್ರ ಕಾಮನ್ನಾಗಿ ಯೂಸ್ ಮಾಡ್ತಿರ್ತೀವಿ. ಅಂದರೆ ರೀಲ್ಸ್ ನೋಡೋದಕ್ಕೆ ಗುರು. ಎರಡೂ ಕೂಡ ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಎರಡರಲ್ಲೂ ಕೂಡ ಒಂದೇ ಥರದ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರನೇ ನಾವು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ನೋಡೋದು. ಆದರೆ ಕೆಲವೊಂದು ವಿಡಿಯೋಗಳಲ್ಲಿ ತುಂಬಾ ಡಿಫ್ರೆಂಟ್ ನಾವು ಇದನ್ನು ನೋಡ್ಬೋದು. ಸೊ ಈಗ ಬನ್ನಿ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಬಗ್ಗೆ. ನಾವು ಯೂಟ್ಯೂಬಲ್ಲಿ 1 ನಿಮಿಷದಿಂದ 3 ಗಂಟೆ ತನಕ ಕೂಡ ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೋದು ವಿಡಿಯೋನ, ಅಥವಾ ನಾವು ಅದರಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಒಂದು ವಿಡಿಯೋಗೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಹಂಗಲ್ಲ. ಕೇವಲ 15ರಿಂದ 90 ಸೆಕೆಂಡ್ಗಳ ಕಾಲ ಮಾತ್ರ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿಲಿ. ಓಕೆನಾ, ಅಷ್ಟೇ ವ್ಯತ್ಯಾಸ. ಇದರಲ್ಲಿ ಒಂದು 3 ಗಂಟೆ ತನಕ ಕೂಡ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಮತ್ತು ಲೈವ್ ಕೂಡ ಬರ್ಬೋದು. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ಲೈವ್ ಆಗ್ಬೋದು, ಅದರಲ್ಲೂ ಕೂಡ ತುಂಬ ಲಾಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ಬಂದಾಗ ಕೇವಲ 15ರಿಂದ 90 ಸೆಕೆಂಡ್ಗಳ ಕಾಲ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೋಗೋದು ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಮಾತ್ರ ಬಳಸ್ತಾರೆ. ಅಂದರೆ ಒಂದು ಮಾಹಿತಿ ಬೇಕು ಅಂದ್ರೆ ಮಾತ್ರ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತಾರೆ. ಆದರೆ ಇನ್ಸ್ಟಾಗ್ರಾಮ್ ಹಂಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಮನೋರಂಜನೆಗೋಸ್ಕರ ನೋಡ್ತಾರೆ, ಮತ್ತು ಟ್ರೆಂಡ್ ಏನು ನಡೀತಿದೆ ಅನ್ನೋದು ಕೂಡ ನೋಡ್ತಾರೆ. ಹಾಗೆಯೇ ಟೈಮ್ ಪಾಸ್ಗೂ ಕೂಡ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡ್ತಾರೆ. ಸೊ ಇದು ಇಲ್ಲಿಗಿರುವಂಥ ಒಂದು ಭಾರಿ ವ್ಯತ್ಯಾಸ. ಈ ಒಂದು 2 ಪ್ಲಾಟ್ಫಾರ್ಮಲ್ಲಿ ಯೂಟ್ಯೂಬಲ್ಲಿ ನಾವು ಯಾವುದಾದ್ರೂ ಒಂದು ಮಾಹಿತಿ ತಿಳ್ಕೊಬೇಕು ಅಂದ್ರೆ ಮಾತ್ರ ನಾವು ಯೂಟ್ಯೂಬ್ನ ತೆಗೆದು ನೋಡ್ತೀವಿ. ಅಲ್ಲಿ ಸುದೀರ್ಘವಾದ ಮಾಹಿತಿಯನ್ನು ನೀಡಿರ್ತಾರೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಹಂಗಲ್ಲ. ಒಂದು ಮನೋರಂಜನೆಗೋಸ್ಕರ ಅಥವಾ ಈಗಿನ ಟ್ರೆಂಡ್ ಏನು ನಡೀತಿದೆ ಅದಕ್ಕೋಸ್ಕರ ಮಾತ್ರ ರೀಲ್ಸ್ ಮಾಡ್ತಾರೆ. ಇದು ಲೈಫ್ ಟೈಮ್ ಇರೋದಿಲ್ಲ, ಇದು ಲೈಫ್ ಟೈಮ್ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಈಗ ಇದರಲ್ಲಿ ಇವೆರಡರಲ್ಲೂ ಕೂಡ ಹೆಂಗೆ ಆದಾಯ ಬರುತ್ತೆ ಅಥವಾ ಒಂದು ಇನ್ಕಮ್ ಹೆಂಗೆ ಜನರೇಟ್ ಆಗುತ್ತೆ ಅಂತ ನೋಡೋದಾಯಿತು ಅಂತಂದರೆ, ಸೊ ಇದು ಆಡ್ಸನ್ನು ಮತ್ತು ಒಂದು ಸ್ಪಾನ್ಸರ್ಶಿಪ್ಪಿಂದ ವರ್ಕ್ ಆಗುತ್ತೆ. ಅಂದರೆ ಮೆಂಬರ್ಶಿಪ್ ಇಂದ ಕೂಡ ವರ್ಕ್ ಆಗುತ್ತೆ. ಯಾವುದಪ್ಪ ಅಂದರೆ ಯೂಟ್ಯೂಬು. ಆದರೆ ಇನ್ಸ್ಟಾಗ್ರಾಮ್ ಹೆಂಗಪ್ಪ ಅಂತಂದರೆ ಒಂದು ಬ್ರ್ಯಾಂಡ್ನ ಡೀಲ್ಸ್ ಬರುತ್ತಲ್ಲ ಅದ್ರ ಮುಖಾಂತರನೇ ವರ್ಕ್ ಆಗುವಂಥದ್ದು. ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಇರುತ್ತಲ್ಲ ಅದರಲ್ಲಿ, ಮತ್ತು ಯಾವ್ದಾದ್ರು ಪ್ರಮೋಷನ್ ಕೊಟ್ಟರು ಮಾತ್ರ ಅದ್ರಲ್ಲಿ ಆಗೋದು. ಇಲ್ಲ ಅಂದರೆ ಯಾವುದೇ ರೀತಿಯ ಒಂದು ಇನ್ಕಮ್ ಜನರೇಟ್ ಆಗಲ್ಲ ಯೂಟ್ಯೂಬ್ ಥರ. ಅತಿ ಹೆಚ್ಚಾಗಿ ಸರ್ಚ್ ಮಾಡೋದು ಅಂದರೆ ಯೂಟ್ಯೂಬಲ್ಲೇ. ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ವಿಷಯ ಡೌಟ್ ಇತ್ತು ಅಂತಂದರೆ, ಅಥವಾ ಒಂದು ಮೊಬೈಲ್ ಏನಾದ್ರು ಕೆಟ್ಟೋಗಿತ್ತು ಅಂತಂದರೆ, ಅಥವಾ ಯಾವ್ದಾದ್ರು ಒಂದು ರೆಸಿಪಿ ಮಾಡಬೇಕು ಅಂತಂದರೆ ಪಟ್ ಅಂತ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಆದರೆ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡೋದು ತುಂಬ ಕಮ್ಮಿ. ಗೊತ್ತು, ನೀವು ಇನ್ಸ್ಟಾಗ್ರಾಮಲ್ಲಿ ID ಸರ್ಚ್ ಮಾಡೋಕೆ ಮಾತ್ರ ಬಳಸ್ತೀರಾ, ಮಾಹಿತಿಗೋಸ್ಕರ ಅಲ್ಲ ಅಲ್ವಾ. ಯೂಟ್ಯೂಬಲ್ಲಿ ಕಂಟೆಂಟ್ ಹೆಂಗಿರುತ್ತೆ ಅಂದರೆ ಸ್ಲೋ ಆಗಿರುತ್ತೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಟಡಿ ಮತ್ತು ಗ್ರೋತ್ ಆಗಿರುತ್ತೆ. ಓಕೆನಾ, ಅಂದರೆ ಸ್ವಲ್ಪ ನಿಧಾನ ಆದ್ರೂ ಕೂಡ ಅದರಲ್ಲಿ ತುಂಬ ಗ್ರೋತ್ ಇರುತ್ತೆ, ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಹಂಗಲ್ಲ. ಕ್ವಿಕ್ಕಾಗಿ ವಿಸಿಟ್ ಮಾಡಬೇಕಾಗತ್ತೆ, ಕ್ವಿಕ್ಕಾಗಿ ವಿಡಿಯೋ ಮುಗ್ದೋಗುತ್ತೆ. ಯಾಕೆ ಹೇಳಿ, 15ರಿಂದ 90 ನಿಮಿಷದಲ್ಲಿ ನೀವೇನು ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲಿ ಜಸ್ಟ್ ಒಂದು ಟೈಮ್ ಪಾಸ್ ಅಷ್ಟೇ ಅಂತ ಅನಿಸ್ಬೋದು. ಅಂದರೆ ಒಂದು ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಮೂಡಿಸುತ್ತೆ 15 ಸೆಕೆಂಡ್ ವಿಡಿಯೋ, ಆಗ ಯೂಟ್ಯೂಬ್ ಕರ್ಕೊಂಡು ಹೋಗ್ತಾರೆ. ಈಗ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಇದರಲ್ಲಿ ಏನೇನು ಸಿಗುತ್ತೆ, ಯಾವ ಥರದ ಕಂಟೆಂಟ್ ಸಿಗ್ತವೆ ಅಂತ ನೋಡೋದಾಯ್ತು ಅಂತಂದರೆ, ಯೂಟ್ಯೂಬಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಟ್ಯುಟೋರಿಯಲ್ ಸಿಗುತ್ತೆ, ಬ್ಲಾಗ್ ಸಿಗುತ್ತೆ, ಡಾಕ್ಯುಮೆಂಟ್ರಿ ವಿಡಿಯೋ ಸಿಗುತ್ತೆ, ಗೇಮಿಂಗ್ ಸಿಗುತ್ತೆ. ಓಕೆನಾ, ಇದಿಷ್ಟು ಒಂದು ಯೂಟ್ಯೂಬಲ್ಲಿ ಸಿಗುವಂಥ ಒಂದು ಪ್ಲಾಟ್ಫಾರ್ಮ್ ಅಥವಾ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ಗಳಂತ ಅನ್ಬೋದು, ಮತ್ತು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಅಂತಲೇ ಅನ್ಬೋದು. ಇನ್ನು ಅನೇಕ ವಿಚಾರಗಳನ್ನು ನಾವು ಯೂಟ್ಯೂಬಲ್ಲಿ ತಿಳ್ಕೊಬೋದು. ಆದರೆ ಇನ್ಸ್ಟಾಗ್ರಾಮಲ್ಲಿ ಏನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೋದು, ಫ್ಯಾಷನ್ ನೋಡ್ಬೋದು, ಫನ್ನಿ ಕ್ಲಿಪ್ಸ್ಗಳನ್ನ ನೋಡ್ಬೋದು, ಮತ್ತು ಕೊಲ್ಯಾಬ್ಸ್ಗಳನ್ನ ನೋಡ್ಬೋದು. ಅಂದರೆ ಒಂದು 3-4 ಜನ ಕೊಲಾಬ್ ಮಾಡಿ ವಿಡಿಯೋ ಮಾಡೋದನ್ನು ಕೂಡ ನಾವು ನೋಡ್ಬೋದು. ಆದರೆ ಶಾರ್ಟ್ ಟೈಮಲ್ಲಿ ಮಾತ್ರ ನೋಡ್ಬೋದು. ಕೇವಲ 90 ಸೆಕೆಂಡ್ಗಳಲ್ಲಿ ಯಾವುದೇ ರೀತಿಯಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ಮೊದಲು ಹೇಳ್ದಂಗೆ ನಾವು ಯೂಟ್ಯೂಬಲ್ಲಿ ಅಮೌಂಟ್ನ ಗಳಿಸಬೇಕು ಅಂದರೆ ಮೊನೆಟೈಸೇಷನ್ ಆಗಿರಬೇಕು. ಅಂದರೆ ಆಡ್ಸನ್ನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ನಾವು ಅಮೌಂಟ್ನ ಪಡಿತೀವಿ. ಮತ್ತು ಅದ್ರ ಜೊತೆ ಕೂಡ ಸ್ಪಾನ್ಸರ್ಶಿಪ್ನ ತೊಗೊಂಡು, ಅಂದರೆ ಸ್ಪಾನ್ಸರ್ ಯಾರಾದರೂ ಒಂದು ಮೊಬೈಲ್ ಅನ್ಬಾಕ್ಸ್ ಆಗಿರ್ಬೋದು ಇತ್ಯಾದಿಗಳನ್ನು ನಾವು ತೆಗೆದುಕೊಂಡು ಅವರಿಂದ ನಾವು ಆರಾಮ್ಸಾಗಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಆದರೆ ಇನ್ಸ್ಟಾಗ್ರಾಮಲ್ಲಿ ಹಂಗಲ್ಲ. ಅಲ್ಲೇನಪ್ಪ ಅಂದರೆ ಯಾವುದಾದ್ರು ಒಂದು ಬ್ರ್ಯಾಂಡ್ ಡೀಲ್ಸ್ ಬಂದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಬರುತ್ತಲ್ಲ, ಸೊ ಆ ಒಂದು ಮಾರ್ಕೆಟ್ ಬಗ್ಗೆ ಲಿಂಕ್ನ ಶೇರ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀನಿ ನೋಡಿ ಅಲ್ಲಿ ಇಲ್ಲಿ ಅಂತ ಹೇಳ್ತಾರಲ್ಲ, ಸೊ ಅದ್ರ ಮುಖಾಂತರ ಅವರು ಅಮೌಂಟ್ ಗಳಿಸ್ತಾರೆ. ಬಟ್ ಇನ್ಸ್ಟಾಗ್ರಾಮ್ ಅವರೇ ಡೈರೆಕ್ಟಾಗಿ ಅಮೌಂಟ್ ಏನು ಹಾಕಲ್ಲ. ಮತ್ತು ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಸಣ್ಣ ರೀಲ್ಸ್ಗಳು ಮತ್ತು ಸಣ್ಣ ಪುಟ್ಟ ಕಟ್ಸ್ಗಳನ್ನ ನೋಡ್ಬೋದು. ಅಂದರೆ ಒಂದು ಏನು ಈಗ ಟ್ರೈಲರ್ಗಳಂತ ಬರುತ್ತಲ್ಲ ಅದರ ಮುಖಾಂತರ ನೋಡ್ಬೋದು. ಆದರೆ ಯೂಟ್ಯೂಬಲ್ಲಿ ಹಂಗೆಲ್ಲ ಗುರು ಇಡೀ ಫಿಲಮ್ನೇ ನೋಡ್ಬಿಡ್ಬೋದು. ಆ ರೀತಿಯಾಗಿ ಪ್ಲಾಟ್ಫಾರ್ಮ್ ಇರೋದು ಅಂತದರಲ್ಲಿ. ಅಲ್ಲೂ ಕೂಡ ಇತ್ತೀಚೆಗೆ ಶಾರ್ಟ್ಸ್ ಅಂತ ಶುರುವಾಗಿದೆ. ಅಲ್ಲೂ ಕೂಡ ಸಣ್ಣ ವೀಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೋದು.
ಅಂದರೆ ಎರಡೂ ಕೂಡ ಒಂದೇ ಥರದ ಒಂದು ಸ್ಪೆಸಿಫಿಕೇಷನ್ ಹೊಂದಿದೆ. ಈಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ನಾವು ಯೂಟ್ಯೂಬಲ್ಲಿ ನೋಡ್ತು ಅಂದರೆ ಶಾರ್ಟ್ಸ್ಗಳು ತುಂಬ ಗ್ರೋತಾಗಿ ಬೆಳೀತಾ ಇದೆ. ಅಂದರೆ ನಾವು ಈಗ ಇನ್ಸ್ಟಾಗ್ರಾಮಿಗೆ ಬಂದು ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಬೆಳಿಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಆದರೆ ಯೂಟ್ಯೂಬಲ್ಲಿ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತು ಅಂತಂದರೆ ಬೇಗ ವ್ಯೂಸ್ ಬರ್ತಿದೆ, ಅಲ್ಲಿ ಎಲ್ಲ ಕಡೆ ನಮ್ಮ ವೀಡಿಯೋಸ್ಗಳು ಪಬ್ಲಿಷ್ ಮಾಡ್ತಿದ್ದಾರೆ. ಬಟ್ ಇದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಕೂಡ ಇನ್ನೂ ಐಡಿಯಾ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ. ನೀವು ಯಾರು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಬಳಸ್ತಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎರಡನ್ನೂ ಯೂಸ್ ಮಾಡ್ತಿದ್ರೆ 2 ಅಂತ ಹಾಕಿ, 1 ಯೂಸ್ ಮಾಡ್ತಿದ್ರೆ 1 ಅಂತ ಹಾಕಿ, ಅದು ಯಾವುದು ಅಂತಲೂ ಕೂಡ ತಿಳಿಸಿ. ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಒಂದು ಅನಾಲಿಸಿಸ್ ಗೊತ್ತಾಗುತ್ತೆ. ನಮ್ಮ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಎಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬ್ ಶುರು ಆಗಿದ್ದು 2005ರಲ್ಲಿ. ಇದೊಂದು ದೊಡ್ಡದಾದ ಪ್ಲಾಟ್ಫಾರ್ಮು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆದರೆ ಇನ್ಸ್ಟಾಗ್ರಾಮ್ ಏನಪ್ಪ ಅಂದರೆ ಇಡೀ ಪ್ರಪಂಚ ಅಂತ ಹೇಳಲ್ಲ, ನಮ್ಮ ಭಾರತಕ್ಕೆ ರೀಲ್ಸ್ನ ಉಚ್ಚೆಬ್ಸಿದ್ದು ಯಾವುದಪ್ಪ ಅಂತಂದರೆ ಇನ್ಸ್ಟಾಗ್ರಾಮು. ಮೊದಲು ಟಿಕ್ ಟಾಕ್ ಉಚ್ಚೆಬ್ಸಿತ್ತು, ಈಗ ಇನ್ಸ್ಟಾಗ್ರಾಮು ತುಂಬ ಅಂದರೆ ತುಂಬ ಉಚ್ಚೆಬ್ಸಿಬಿಟ್ಟಿದೆ ನಮ್ಮ ಜನಗಳಿಗೆ. ತಮ್ಮ ಫೋಟೋ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ತಮ್ಮ ವ್ಯೂವರ್ಸ್ಗೆ ಅಥವಾ ಫಾಲೋವರ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಇವೆರಡರಲ್ಲೂ ಕೂಡ ಒಂದೇ ಥರದ ಕೆಲಸಗಳಾದರೂ ಕೂಡ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದಾಗಿರ್ಬೋದು, ಫೋಟೋ ಅಪ್ಲೋಡ್ ಮಾಡೋದಾಗಿರ್ಬೋದು, ಒಂದೇ ಆಗಿರ್ಬೋದು. ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇರುತ್ತೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಏನಕ್ಕಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಬೇಗ ಬೆಳಿಬೇಕು ಅನ್ನೋದು ಕೂಡ ಕಷ್ಟ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ತಗೋಬೇಕು ಅಂದರೂ ಕಷ್ಟ ಅಲ್ಲ. ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ನ ತಗೋಬೇಕು ಅನ್ನೋದು ಕಷ್ಟ, ಅದರ ಜೊತೆ ಯೂಟ್ಯೂಬ್ನ ವೀಡಿಯೋಸ್ಗಳು ಕೂಡ ಪಬ್ಲಿಷ್ ಆಗೋದು ತುಂಬ ಕಷ್ಟ. ಎರಡು ಕಡೆನೂ ಕೂಡ ಒಂದೇ ಥರದ ಕಾಂಪಿಟೇಷನ್ ಇದೆ. ಬತ್ತ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಕಾಂಪಿಟೇಷನ್ ಇದೆ ಅಂತಂದರೆ, ಯೂಟ್ಯೂಬ್ನ ನಾವು ಅತಿ ಹೆಚ್ಚಾಗಿ ಬಳಸ್ತಿದ್ದೀವಿ ಅಂತಲೂ ಹೇಳೋದಕ್ಕಾಗಲ್ಲ, ಅತಿ ಹೆಚ್ಚಾಗಿ ಬಳಸ್ತಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ ಮಾತ್ರ ಪ್ರತಿಯೊಬ್ಬ ಒಂದು ಮೊಬೈಲ್ ಏನು ಯೂಸ್ ಮಾಡ್ತಾನೆ ಅವನ ಹತ್ರ 100% ಇದ್ದೇ ಇರುತ್ತೆ. ಆ ಇನ್ಸ್ಟಾಗ್ರಾಮ್ ಆ್ಯಪ್ ಇಲ್ಲ ಅಂತಂದರೆ ಅವ್ನಿಗೆ ಏನೋ ಕಳ್ಕೊಂಡಂಗೆ ಅಂತ ಅನಿಸ್ಬಿಡುತ್ತೆ ಅವನಿಗೆ. ಅದಲ್ಲದೆ ಯೂಟ್ಯೂಬ್ ಇರುತ್ತೆ, ಬಟ್ ಹೆಸ್ರಿಗೆ ಮಾತ್ರ ಕೆಲವೊಂದು ಮೊಬೈಲ್ಗಳಿರ್ತವೆ, ಬಟ್ ಅವ್ರಿಗೆ ಹೆಂಗೆ ಯೂಸ್ ಮಾಡೋದು, ಅಲ್ಲಿ ಏನು ಬರುತ್ತೆ ಅದೇ ಗೊತ್ತಿರಲ್ಲ. ಬಟ್ ಇನ್ಸ್ಟಾಗ್ರಾಮ್ ಹಂಗಲ್ಲ, ಜಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಸ್ಕ್ರೋಲ್ ಮಾಡ್ತು ಅಂದರೆ ರೀಲ್ಸ್ಗಳು ಬರ್ತಾ ಇರ್ತವೆ, ಆಗ ಅವನು ಎಂಟರ್ಟೈನ್ಮೆಂಟ್ ತಗೋದೇ ಇರ್ತಾನೆ ಅಷ್ಟೇ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗಳು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಆದ್ರೂ ಕೂಡ ಮಾಡೋ ಕೆಲಸಗಳು ಒಂದೇ ಇರುತ್ತೆ. ಒಂದು ಮಾಹಿತಿ ಕೊಡ್ತಾ ಇದ್ದರೆ ಇನ್ನೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರುತ್ತೆ. ಎರಡರ ಕೆಲಸನೂ ಕೂಡ ಒಂದೇ ಆಗಿರುತ್ತೆ. ಅಂದರೆ ಒಂದು ವಿಚಾರ ತಿಳಿಸೋದಾಗಿರ್ಬೋದು, ಒಂದು ಟ್ರೆಂಡಿಂಗ್ ಹೇಳೋದಾಗಿರ್ಬೋದು, ಒಂದು ಕೆಲಸ ಏನು ನಡೀತಿದ್ರ ಬಗ್ಗೆ ಫೋಕಸ್ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಒಂದೇ ಥರದ ಟ್ರೆಂಡ್ನ ಸೆಟ್ ಮಾಡ್ತವೆ. ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಸಣ್ಣದಾಗಿ ಟ್ರೆಂಡ್ನ ಶುರು ಮಾಡ್ತು ಅಂದರೆ ಯೂಟ್ಯೂಬ್ ಬಂತು ಅಂದರೆ ದೊಡ್ಡ ಕ್ರಾಂತಿನೇ ಶುರು ಮಾಡುತ್ತೆ. ಯಾಕಪ್ಪ ಅದರಲ್ಲಿ ಲಾಂಗ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಾರೆ, ತುಂಬ ಜನ ಅಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಈಗ ಯೂಟ್ಯೂಬಲ್ಲಿ ಒಂದು ಫುಲ್ ವೀಡಿಯೋನ ಹಾಕಿದ್ದಾರೆ ಅಂದರೆ, ಒಂದು 10 ರಿಂದ 15 ನಿಮಿಷದ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ಅದರ ಸಣ್ಣ ತುಣುಕನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕ್ತಾರೆ. ಏನಕ್ಕಪ್ಪ ಅಂದರೆ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಯಾಕಪ್ಪ ಅಂದರೆ ಆ ರೀಲ್ಸ್ನ ನೋಡಿ ಇವರು ಬಂದು ಆ ವಿಡಿಯೋ ನೋಡಬೇಕು, ಹಂಗೆ ಮಾಡಿ ಒಂದು ಕ್ಯೂರಿಯಾಸಿಟಿ ಹುಡಿಸ್ತಾರೆ. ಬಟ್ ಎರಡೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಥರ ಕೆಲಸ ಮಾಡೋದ್ರಿಂದ ನಮಗೇನು ಕೂಡ ಅದೇ ಬೇರೆ ಇದೇ ಬೇರೆ ಅಂತನಲ್ಲ. ನನ್ನ ಏನಾದರೂ ನೀವು ಕೇಳ್ತು ಅಂತಂದರೆ, ಫಸ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿ, ಅಥವಾ ನಿಮ್ಮ ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋ ಮಾಡ್ತಿತ್ತು ಅಂತಂದರೆ ಇಂಪಾರ್ಟೆಂಟ್ ಕ್ಲಿಪ್ಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ, ಅಲ್ಲಿ ಸ್ವಲ್ಪ ವ್ಯೂವರ್ಸ್ ಬಂತು ಅಂದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಯೂಟ್ಯೂಬ್ ಬಂದು ಅಥವಾ ನಿಮ್ಮ ವೀಡಿಯೋಸ್ಗೆ ಬಂದು ಜಾಸ್ತಿ ವ್ಯೂವರ್ಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ನೋಡಿದ್ರಲ್ಲ ಎಷ್ಟು ಡಿಫ್ರೆಂಟ್ ಇದೆ ಅಂತ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬು. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ಚಾನಲ್ ಮತ್ತು ನಮ್ಮನ್ನು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ, ಜೈ ಹಿಂದ್.